ಭಾವಾರ್ಥ ಚಿಂತನೆಯನ್ನು ಮಾಡ್ತಾ ಮುಂದಕ್ಕೆ ಹೋಗೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾ ಸುಗಂಧಾಸ್ಯ ನಾಸಾದಿ ನವದ್ವಾರಾಖಿಲೇನ ಯಾ ದುರಾಧರ್ಷಾ ಸರ್ವಸಸ್ಯೋದಯಾರ್ಥಂ ಯಾ ಕರೀಷಿಣಿ. ಇದರಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹವನ್ನ ಪ್ರಾರ್ಥಿಸಿ ನಮಗೆ ಒಳ್ಳೆ ಭಗವಂತನ ತತ್ವಜ್ಞಾನ ಬರಬೇಕು ಎಂಬ ಉದ್ದೇಶದಿಂದ, ಅದಕ್ಕೋಸ್ಕರ ಜೀವನದಲ್ಲಿ ಯಾವುದೇ ಆರ್ಥಿಕವಾದಂತಹ ತೊಂದರೆಗಳಾಗಬಾರದು, ಲಕ್ಷ್ಮೀದೇವಿಯ ಅನುಗ್ರಹ ಆಗಬೇಕು ಅನ್ನೋ ಕಾರಣದಿಂದ ಇಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಲಕ್ಷ್ಮೀದೇವಿಯ ಅನೇಕ ಭಾಗವತ ಮುಂತಾದ ಪುರಾಣಗಳಲ್ಲಿ, ವೇದಗಳಲ್ಲಿ ಹೇಳಿದ ಲಕ್ಷ್ಮೀದೇವಿಯ ಗುಣಗಳನ್ನ ಹೇಳ್ತಾ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಲಕ್ಷ್ಮೀದೇವಿಯನ್ನ ಸ್ತೋತ್ರ ಮಾಡ್ತಾ ಇರುವಂತಹದ್ದು ಯಾ ಸುಗಂಧ. ಲಕ್ಷ್ಮೀದೇವಿಯ ಆವಾಸ ಇತ್ತು ಅಂತಾದ್ರೆ, ಅಥವಾ ಲಕ್ಷ್ಮೀದೇವಿಯ ಶರೀರ ಹೇಗಿದೆ ಅಂತಂದ್ರೆ ಸುಗಂಧ, ಯಾವುದೇ ವಿಧವಾದ ಕೆಟ್ಟ ವಾಸನೆಗೆ ಅವಕಾಶವೇ ಇಲ್ಲ, ಶುದ್ಧವಾದ ಪರಿಮಳವನ್ನ ಬೀರುವಂತಹ ಶರೀರ ಲಕ್ಷ್ಮೀದೇವಿಯದ್ದು. ನಮಗೆ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ವಿ ಅಂತಂದು ಹೇಳಿದ್ರೆ ಬಾಯಿಂದ ಹೊಲಸು ವಾಸನೆ ಬರುತ್ತೆ, ಮೂಗಿನಿಂದ, ನವರಂಧ್ರಗಳಲ್ಲಿ ಎಷ್ಟೆಷ್ಟೋ ಕಡೆಗಳಿಂದ ಬರೀ ಹೊಲಸು ವಾಸನೆಗಳೇ ಬರ್ತಾ ಇರುತ್ತೆ. ಆದರೆ ಲಕ್ಷ್ಮೀದೇವಿಯ ಆಸ್ಯ ನಾಸಾದಿ ನವದ್ವಾರ ಸುಗಂಧ, ಲಕ್ಷ್ಮೀದೇವಿಯ ಮುಖ, ಘ್ರಾಣ, ಕರ್ಣೇಂದ್ರಿಯ, ಯಾವ ಯಾವ ನವದ್ವಾರಗಳು ಅಂತ ಶರೀರದಲ್ಲಿದೆಯೋ ಎಲ್ಲದರಲ್ಲೂ ಕೂಡ ಸುಗಂಧ, ಕೆಟ್ಟ ವಿಷಯದ ಸಂಪರ್ಕಕ್ಕೆ ಅವಕಾಶವೇ ಇಲ್ಲದೆ ಇರುವಂತಹ ಪರಿಶುದ್ಧಳಾದವಳು. ಇಂತಹ ಲಕ್ಷ್ಮೀದೇವಿ ಅಖಿಲೇನ ಯಾ ದುರಾಧರ್ಷ, ಜಗತ್ತಿನಲ್ಲಿರುವ ಎಲ್ಲ ಶಕ್ತಿಗಳು ಒಟ್ಟಾಗಿ ಬಂದರೂ ಕೂಡ ಲಕ್ಷ್ಮೀದೇವಿಯನ್ನ ನಿಗ್ರಹ ಮಾಡ್ಲಿಕ್ಕೆ, ಇವಳನ್ನ ನನ್ನ ಹತೋಟಿಯಲ್ಲಿ ಇಟ್ಟುಕೊಳ್ತೇನೆ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ದುರಾಧರ್ಷ, ಬಲಾತ್ಕರಿಸಲು ಅಸಾಧ್ಯಳಾದವಳು. ಬಲಾತ್ಕಾರವಾಗಿ ಇವಳನ್ನು ನಾನು ನನ್ನ ಸೆರೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ಅಂತ ಜಗತ್ತಿನಲ್ಲಿರುವ ಎಲ್ಲ ಶಕ್ತಿಗಳು ಒಟ್ಟಾಗಿ ಬಂದರೂ ಕೂಡ ಆಗೋದಿಲ್ಲ. ಅಖಿಲೇನ ಯಾ ದುರಾಧರ್ಷ, ಇಡೀ ಜಗತ್ತಿನ ಎಲ್ಲ ಶಕ್ತಿಗಳಿಂದಲೂ ನಿಗ್ರಹಿಸಲು ಅಸಾಧ್ಯಳಾದವಳು, ಪರಿಪೂರ್ಣ ಶಕ್ತಿ ಉಳ್ಳವಳು. ಅಷ್ಟೇ ಅಲ್ಲ, ಸರ್ವ ಸಸ್ಯೋದಯಾರ್ಥಂ ಯಾ ಕರೀಷಿಣಿ, ಯಾವ ಲಕ್ಷ್ಮೀದೇವಿ ಸರ್ವ ಪದಾರ್ಥಗಳ ಉತ್ಪತ್ತಿ ಆಗಬೇಕು ಅಂದ್ರೆ ಭೂಮಿಯಲ್ಲಿ ಒಳ್ಳೆ ಫಲವತ್ತತೆ ಇರಬೇಕು. ಭೂಮಿಯಲ್ಲಿ ಒಳ್ಳೆ ಫಲವತ್ತತೆಯನ್ನು ತುಂಬಿ ಸಸ್ಯಗಳ ಅಭಿವೃದ್ಧಿಗೆ ಬೇಕಾದಂತಹ ಶಕ್ತಿಯನ್ನು ತುಂಬುವವಳು ಲಕ್ಷ್ಮೀದೇವಿ. ಶರೀರದಲ್ಲಿ ಯಾವುದೇ ಕಲ್ಮಶಗಳಿಲ್ಲ, ಇಡೀ ಜಗತ್ತಿನ ಎಲ್ಲ ಶಕ್ತಿಗಳು ಮೇಲೆರಗಿ ಬಂದರೂ ಕೂಡ ಅದರಿಂದ ಅವಳನ್ನ ತಡಿಲಿಕ್ಕೆ ಅಥವಾ ಅವಳನ್ನ ಹಿಂಸಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವ ಸಸ್ಯೋದಯಾರ್ಥಂ ಯಾ ಕರೀಷಿಣಿ, ಜಗತ್ತಿನಲ್ಲಿರುವಂತಹ ಎಲ್ಲ ಸಸ್ಯಗಳು, ಔಷಧಿಗಳು, ಇವು ಎಲ್ಲದರ ಉತ್ಪತ್ತಿಗೆ ಕಾರಣಳಾದಂಥವಳು ಲಕ್ಷ್ಮೀದೇವಿ. ಸರ್ವಸಸ್ಯ ಉದಯಾರ್ಥಂ ಯಾ ಕರೀಷಿಣಿ, ಮಳೆಯ ಮುಖಾಂತರವಾಗಿ ಜಗತ್ತಿನಲ್ಲಿರುವಂತಹ ಎಲ್ಲ ಸಸ್ಯಗಳ ಅಭಿವೃದ್ಧಿಗೆ ಕಾರಣರಾದಂಥವಳು ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಯನ್ನ ನಾನು ಸ್ತೋತ್ರ ಮಾಡ್ತೇನೆ. ಯಾ ಆಸ್ಯ ನಾಸಾದಿ ನವದ್ವಾರ ಸುಗಂಧ, ಯಾವ ಲಕ್ಷ್ಮೀದೇವಿಯು ಮುಖ, ಮೂಗು, ಕರ್ಣಗಳು, ಮಲಮೂತ್ರ ವಿಸರ್ಜನಾಂಗಗಳು,
ಎಲ್ಲ ನವದ್ವಾರಗಳು ಅಂತ ಶರೀರದಲ್ಲಿ ಯಾವ್ದಿದೆಯೋ ಎಲ್ಲ ದ್ವಾರಗಳಲ್ಲಿಯೂ ಕೂಡ ಸುಗಂಧ. ಯಾ ಅಖಿಲೇನ ದುರಾಧರ್ಷ, ಜಗತ್ತಿನಲ್ಲಿರುವ ಎಲ್ಲ ಶಕ್ತಿಗಳಿಂದಲೂ ನಿಗ್ರಹಿಸಲು ಅಸಾಧ್ಯಳಾದವಳು ಯಾರೋ. ಸರ್ವಸಸ್ಯ ಉದಯಾರ್ಥಂ ಯಾ ಕರೀಷಿಣಿ, ಜಗತ್ತಿನಲ್ಲಿ ಎಲ್ಲ ಸಸ್ಯಗಳ ಉದಯಕ್ಕೋಸ್ಕರ ಮಳೆಯನ್ನ ಸುರಿಸಿ ರಕ್ಷಿಸುವವಳು ಯಾರಿದ್ದಾಳೋ ಅಂತಹ ಲಕ್ಷ್ಮೀದೇವಿಯನ್ನ ನಾನು ಸ್ತೋತ್ರ ಮಾಡ್ತೇನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ಇವತ್ತಿನ ಪಾಠವನ್ನ ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಯಾವ್ದಾದ್ರು ಪದಗಳಿಗೆ ಅರ್ಥ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೇಳಬಹುದು, ಅವಕಾಶ ಇದೆ. ಅಖಿಲೇನ, ಜಗತ್ತಿನಲ್ಲಿರುವ ಎಲ್ಲ ಜನರಿಂದಲೂ, ಯಾವಳು, ದುರಾಧರ್ಷ, ನಿಗ್ರಹಿಸಲು ಅಶಕ್ಯಳು. ಆ ಕರೀಷಿಣಿ ಅಲ್ಲ, ಯಾ ಕರೀಷಿಣಿ. ಸರ್ವಸಸ್ಯೋದಯಾರ್ಥಂ ಯಾ ಕರೀಷಿಣಿ. ಕರೀಷಿಣಿ ಮಳೆಯನ್ನ ಸುರಿಸುವುದರ ಮುಖಾಂತರವಾಗಿ ಎಲ್ಲ ಸಸ್ಯಗಳ ಉತ್ಪತ್ತಿಗೆ ಯಾರು ಕಾರಣಳು ಅಂತ ಅರ್ಥ. ಸರಿ, ಹಾಗಾದ್ರೆ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಮತ್ತೆ ನಾಳೆ ಪಾಠದಲ್ಲಿ ಎಲ್ಲರೂ ಸೇರೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.